ಇವತ್ತಿನ ಒಂದು ಆರ್ ಸಿ ಬಿ ಮತ್ತು ಪಂಜಾಬ್ ಮ್ಯಾಚ್ ಯಾವ ರೀತಿ ಇತ್ತು ಮತ್ತು ನಮ್ಮ ಆರ್ ಸಿ ಬಿ ಪಂಜಾಬ್ನ ಧೂಳಿಪಟ ಮಾಡ್ತು ಅಂತಲೇ ಹೇಳ್ಬೋದು. ಒಂದು ಗೈಸ್, ಮೊದಲಿಗೆ ಟಾಸ್ ವಿನ್ ಆಗಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಕ್ಯಾಪ್ಟನ್ ಡ್ಯೂಪ್ಲೆಸಿಸ್ ಅವರು ಬೌಲಿಂಗ್ನ ಚೂಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಸ್ಟಾರ್ಟಿಂಗ್ ಬೌಲಿಂಗ್ಗೆ ಬಂದಂತಹ ನಮ್ಮ ಆರ್ ಸಿ ಬಿಯ ಬೌಲರ್ಗಳು ಸ್ಟಾರ್ಟಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಮೊದಲನೇ ವಿಕೆಟ್ನು ಕೂಡ ಬೇಗ ತಗೋತಾರೆ. ನಂತರ ಅದಾದಮೇಲೆ ಸೆಕೆಂಡ್ ಪಾರ್ಟ್ನರ್ಶಿಪ್ ಸ್ವಲ್ಪ ಜಾಸ್ತಿನೇ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಫೈನಲ್ ಆಗಿ ಶಿಖರ್ ಧವನ್ ಅವರು ತುಂಬ ಚೆನ್ನಾಗಿ ಆಡ್ತಾರೆ. ನಂತರ ಬಂದಂಥ ಯಾವುದೇ ಪ್ಲೇಯರ್ಸ್ಗಳು ಅಷ್ಟು ಚೆನ್ನಾಗಿ ಆಡೋದಿಲ್ಲ. ಲಾಸ್ಟಿಗೆ ಬಂದಂತಹ ಶಶಾಂಕ್ ಏನಿದ್ದಾರೆ, ಸೊ ಆ ಒಬ್ಬ ಶಶಾಂಕ್ ಈಗಿನ್ನೂ ಯುವಕ ಅಂತ ಹೇಳ್ಬೋದು. ಸೊ ಅವರು ಫಿನಿಶಿಂಗ್ನಂತೂ ತುಂಬ ಚೆನ್ನಾಗೇ ಮಾಡ್ತಾರೆ. ನಮ್ಮ ಆರ್ ಸಿ ಬಿಯ ಕಡೆ ಅಲ್ದಾರಿ ಜೋಸೆಫ್ ಏನಿದ್ದಾರೆ, ಅವರು ತುಂಬಾ ಕಾಸ್ಟ್ಲಿ ಆಗ್ತಾರೆ ಅಂತಲೇ ಹೇಳ್ಬೋದು. ಫೈನಲಾಗೆ ಪಂಜಾಬ್ ಅವರು 176 ರನ್ಗಳನ್ನ ಹೊಡಿತಾರೆ. ನಂತರ 177 ರನ್ಗಳು ಬೇಕಾಗಿರುತ್ತೆ ನಮ್ಮ ಆರ್ ಸಿ ಬಿ ಗೆಲ್ಲೋಕ್ಕೆ. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಓಪನಿಂಗ್ ಕೊಹ್ಲಿ ಮತ್ತು ಡ್ಯೂಪ್ಲೆಸಿಸ್ ಬರ್ತಾರೆ. ಸೊ ಇವರಿಬ್ಬರದ್ದು ಒಂದು ಪಾರ್ಟ್ನರ್ಶಿಪ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೋ. ಬಟ್ ಕೊಹ್ಲಿ ಸ್ಟಾರ್ಟಿಂಗಿಂದನೇ ಸ್ವಲ್ಪ ಬೀಸ್ ಆಡ್ತಾ ಇರ್ತಾರೆ. ನಂತರ ಕೊಹ್ಲಿಯ ಒಂದು ಕ್ಯಾಚ್ನ ಮಿಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಆ ಒಂದು ಕ್ಯಾಚ್ನ ಮಿಸ್ ಮಾಡಿದ್ದು ಪಂಜಾಬ್ ಅವ್ರಿಗೆ ತುಂಬಾ ಕಾಸ್ಟ್ಲಿ ಆಗುತ್ತೆ. ನಂತರ ಡ್ಯೂಪ್ಲೆಸಿಸ್ ಅವರು 6ನ ಹೊಡೆಯೋಕ್ಕೆ ಹೋಗಿ ಅವರು ಕೂಡ ಔಟ್ ಆಗಿ ಹೋಗ್ತಾರೆ. ನಂತರ ಅವರ ಹಿಂದೆ ಬಂದಂತಹ ಕ್ಯಾಮ್ರನ್ ಗ್ರೀನು ಕೂಡ ಔಟ್ ಆಗಿ ಹೋಗ್ತಾರೆ. ನಂತರ ಮ್ಯಾಕ್ಸ್ವೆಲ್ಲು ಕೂಡ ಜಾಸ್ತಿ ಹೊತ್ತಿರೋದಿಲ್ಲ, ಅವರು ಕೂಡ ಔಟ್ ಆಗಿ ಹೋಗ್ತಾರೆ. ನಂತರ ಪತಿದಾರ್ ಬರ್ತಾರೆ. ಸೊ ಈ ಒಂದು ಪತಿದಾರ್ ಬಂದ ಕೂಡಲೇ ಪತಿದಾರ್ ಮತ್ತು ಕೊಹ್ಲಿ ಇಬ್ಬರು ಕೂಡ ಒಂದು ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ನಂತರ ಕೊನೆಯದಾಗಿ ಪತಿದಾರ್ ಕೂಡ ಔಟ್ ಆದಾಗ ಸೊ ಕೊಹ್ಲಿರವರು ಸ್ವಲ್ಪ ಅಗ್ರೆಷನ್ಗೆ ಶುರು ಮಾಡ್ತಾರೆ. ಸೊ ಕೊಹ್ಲಿರವರು 77 ರನ್ಗಳನ್ನ ಹೊಡೆದು ಔಟ್ ಆಗ್ತಾರೆ. ನಂತರ ಲಾಸ್ಟಲ್ಲಿ ಸ್ವಲ್ಪ ಇಕ್ಕಟ್ಟಿನಲ್ಲಿ ಇರುತ್ತೆ ನಮ್ಮ ಬೆಂಗಳೂರು, ಗೆಲ್ಲೋದು ಸ್ವಲ್ಪ ಡೌಟ್ ಅಂತಲೇ ಅಂದ್ಕೊಂಡಿರ್ತಾರೆ. ಸೊ ಆ ಟೈಮ್ನಲ್ಲಿ ಫಿನಿಷರ್ಗೆ ಅಂತಲೇ ಹೆಸರಾಗಿರುವಂತಹ ಡಿ ಕೆ ರವರು ಬರ್ತಾರೆ. ನಂತರ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆ ಲುಮ್ರೋರ್ ಏನಿದ್ದಾರೆ, ಸೊ ಈ ಒಂದು ಮಣಿಪಾಲ್ ಲುಮ್ರೋರ್ನ ಕರ್ಕೋತಾರೆ ಅಂತಲೇ ಹೇಳ್ಬೋದು. ಇವರಿಬ್ಬರು ಬಂದು ಸ್ಕ್ರೀಸ್ಗೆ ನಿಂತ್ಕೊಂಡು ಆದ ಕೂಡಲೇ ಅಲ್ಲಿರುವಂತಹ ಪಂಜಾಬ್ ಬೌಲರ್ಸ್ನ ಒಂದು ರೀತಿ ಬೆಂಡೆತ್ತಾರೆ ಅಂತಲೇ ಹೇಳ್ಬೋದು. ಔಟು ಗಾಯ್ಸ್, ಅವರಿಬ್ಬರು ಕೂಡ ಬಂದು ಸ್ಕ್ರೀಸ್ನಲ್ಲಿ ಆಡ್ತಾಯಿದ್ರೆ ನಮ್ಮ ಆರ್ ಸಿ ಬಿ ಅಭಿಮಾನಿಗಳು ಎಲ್ಲರೂ ಕೂಡ ಕೂಗ್ತಾ ಇರ್ತಾರೆ. ಸೊ ಫೈನಲಾಗೆ ನಮ್ಮ ಡಿ ಕೆ ಏನಿದ್ದಾರೆ, ಡಿ ಕೆರವರು ಪಂಜಾಬ್ ಬೌಲರ್ಸ್ನ ಒಂದು ರೀತಿ ಚಿಂದಿ ಚಿತ್ರಣ ಮಾಡಿ ನಮ್ಮ ಆರ್ ಸಿ ಬಿಗೆ ವಿನ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಗೈಸ್, ಇದೇ ರೀತಿ ಐ ಪಿ ಎಲ್ ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಗಾಯ್ಸ್. ಓಕೆ ಗೈಸ್, ಫೈನಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗಾಯ್ಸ್.